ಭಾರತದ ಪ್ರತೀಕಾರ. ಪಾಕಿಸ್ತಾನ ಮೇಲೆ ಭಾರತದ ಜಲಯುದ್ಧ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಚಿನಾಬ್ ನದಿ ನೀರನ್ನ ಸಹ ಸ್ಥಗಿತ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಈಗ ಚಿನಾಬ್ ನದಿ ನೀರು ಸಹ ಹೋಗಲ್ಲ. ಸಿಂಧು ನದಿ ಒಪ್ಪಂದ ರದ್ದು ಬೆನ್ನಲ್ಲೇ ಭಾರತದಿಂದ ಮತ್ತೊಂದು ಕ್ರಮ ಇದು. ಬಗ್ಲಿಹಾರ್ ಅಣೆಕಟ್ಟೆಯಿಂದ ಪಾಕ್ ನೀರು ಸ್ಥಗಿತ ಆಗಿದೆ. ಝೇಲಂ ನೀರು ತಡೆಯೋದಕ್ಕೆ ಸಹ ಭಾರತದಿಂದ ಚಿಂತನೆ ಆಗ್ತಾ ಇದೆ. ಯಾವಾಗ ಬೇಕಾದ್ರೂ ಇದನ್ನು ಸಹ ಸ್ಥಗಿತ ಮಾಡಬಹುದು. ಕಿಶನ್ ಗಂಗಾ ಅಣೆಕಟ್ಟಿನಿಂದ ನೀರು ಹರಿಯುವ ಸ್ಥಗಿತಕ್ಕೆ ಚಿಂತನೆ ಮಾಡಲಾಗಿದೆ. ಝೇಲಂ ನದಿಗೆ ಅಡ್ಡಲಾಗಿ ಕಿಶನ್ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಇಲ್ಲಿಂದ ಸಹ ಪಾಕಿಸ್ತಾನಕ್ಕೆ ನೀರು ಹೋಗದಂತೆ ತಡೆಯುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿದ ಬೆನ್ನಲ್ಲೇ ಈಗ ಮತ್ತೊಂದು ಕ್ರಮ. ಪಾಕಿಸ್ತಾನಕ್ಕೆ ಚಿನಾಬ್ ನದಿಯ ನೀರನ್ನ ಸ್ಥಗಿತ ಮಾಡಲಾಗಿದೆ. ಮತ್ತೊಂದು ದೊಡ್ಡ ಪೆಟ್ಟು ಬಿದ್ದಿದೆ ಪಾಕಿಸ್ತಾನಕ್ಕೆ ಭಾರತದಿಂದ. ನಮ್ಮ ತಂಟೆಗೆ ಬಂದ್ರೆ ಏನಾಗತ್ತೆ ಅನ್ನೋದನ್ನ ಭಾರತ ಒಂದೊಂದೇ ಪೆಟ್ಟು ಕೊಡ್ತಾ ಉತ್ತರ ಕೊಡ್ತಾ ಇದೆ. ಬಗ್ಲಿಹಾರ್ ಅಣೆಕಟ್ಟೆಯಿಂದ ಪಾಕ್ ನೀರನ್ನ ಸ್ಥಗಿತ ಮಾಡಲಾಗಿದೆ. ಇನ್ನು ಮುಂದೆ ಝೇಲಂ ನೀರನ್ನ ತಡೆಯೋದಕ್ಕೆ ಸಹ ಭಾರತ ಚಿಂತನೆಯನ್ನ ನಡೆಸ್ತಾ ಇದೆ. ಅದು ಸಹ ಆದಷ್ಟು ಬೇಗ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಸಿಂಧು ಒಪ್ಪಂದದ ರದ್ದು ಬೆನ್ನಲ್ಲೇ ಭಾರತದಿಂದ ಮತ್ತೊಂದು ಕ್ರಮ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸಿಂಧೂ ನದಿ ಒಪ್ಪಂದ ರದ್ದಾದಾಗ್ಲೇ ಪಾಕಿಸ್ತಾನ ಪತ್ರಗುಟ್ಟು ಹೋಗಿತ್ತು. ಈಗ ಪಾಕಿಸ್ತಾನಕ್ಕೆ ಚಿನಾಬ್ ನದಿ ನೀರನ್ನ ಸಹ ಸ್ಥಗಿತ ಮಾಡಲಾಗಿದೆ. ಈಗೇನ್ ಕತೆ? ಎಷ್ಟು ದೊಡ್ಡ ಪೆಟ್ಟಿದ ಹಾಗಾದ್ರೆ ಪಾಕಿಸ್ತಾನಕ್ಕೆ? ಪ್ರಮುಖವಾಗಿ ಪ್ರಗತಿ, ಈ ನದಿಗಳ ಆಧಾರದ ಮೇಲೆ ಪಾಕಿಸ್ತಾನದ ಆರ್ಥಿಕತೆ ನಿರ್ಧಾರ ಆಗುತ್ತೆ. ಅಲ್ಲಿನ ರೈತರು, ಜನಸಮುದಾಯಕ್ಕೆ ಬೇಕಾದಂತದ್ದು ಅಥವಾ ವಾಣಿಜ್ಯ ಚಟುವಟಿಕೆಗಳಿಗೆ ಬೇಕಾಗಿರುವಂತದ್ದು ಎಲ್ಲವೂ ಕೂಡ ನಿರ್ಧಾರ ಆಗೋದು ಈ ನದಿಗಳ ಒಂದು ಭಾಗದ ಪಾಕಿಸ್ತಾನದಲ್ಲಿ. ಈ ನದಿಗಳು ಬಹಳ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತವೆ ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ನಾವು ಈ ತನಕ ಏನು ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡ್ಕೊಳ್ತೇವೆ, ಇದಕ್ಕಾಗೋದಿಲ್ಲ ಅನ್ನುವಂಥ ಚಿನಾಬ್ ನದಿಗೆ ಸ್ಥಗಿತ ಮಾಡ್ತಾ ಇದ್ದೇವೆ ಅನ್ನುವಂಥದ್ದಾಗಿತ್ತು. ಆದ್ರೆ ಈಗ ಅದರ ಮುಂದುವರೆದ ಮತ್ತೊಂದಕ್ಕೂ ಕೂಡ ನಾವು ಕೈ ಹಾಕಿರುವಂತೆ ಕಿಶನ್ ಗಂಗಾ ಅಣೆಕಟ್ಟೇನಿದೆ ಅಲ್ಲಿಂದ ನೀರು ಸ್ಥಗಿತ ಮಾಡಬೇಕು, ಇದು ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಅನ್ನುವಂತ ಒಂದು ತೀರ್ಮಾನಕ್ಕೆ ಭಾರತ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಅದರ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇರುವಂತದ್ದು. ಒಂದೊಮ್ಮೆ ಇದು ಏನಾದ್ರೂ ಆದ್ರೆ ಚಿನಾಬ್ ಮತ್ತೆ ಝೇಲಂ ಎರಡೂ ನದಿಗಳಿಂದ ತಡ ಮಾಡಿದ್ರೆ ನೀರು ಹೋಗೋದನ್ನ ಬಹಳ ಕಷ್ಟದ ಸ್ಥಿತಿ. ಯಾಕಂದ್ರೆ ಹೆಚ್ಚು ಕಡಿಮೆ ಈಗ ಅವ್ರಿಗೆ ಅಗತ್ಯ ಇದೆ, ಅಲ್ಲಿನ ಬೆಳೆಗಳಿಗೆ ನೀರು ಮತ್ತೆ ನಮ್ಮ ಒಪ್ಪಂದದಂತೆ ನೀರು ಕೊಡುವಂತದ್ದು ಅಗತ್ಯ ಇದೆ. ಸೊ ಈ ಸಂದರ್ಭದಲ್ಲಿ ಏನಾದರೂ ಇಂಥದ್ದೊಂದು ತೀರ್ಮಾನ ಈಗ ಏನ್ ಚಿಂತನೆ ಮಾಡಿದೆ ಅದು ಕಟ್ಟುನಿಟ್ಟಾಗಿ ಜಾರಿಗೆ ಬಂದ್ಬಿಟ್ರೆ ಬಹುತೇಕ ಈ ಬಾರಿಯ ಪಾಕಿಸ್ತಾನದ ಆರ್ಥಿಕತೆಗೆ ಬಹುದೊಡ್ಡ ಹೊಡೆತ ಅಂತ ಕಾಣಿಸ್ತಾ ಇದೆ. ಪ್ರಗತಿ ಮಂಜು, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.